ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ ಟ್ಯಾರೆಟ್ ಕ್ವೀನ್ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬಿಕಾಸ್ ಇವತ್ತು ಲಾರ್ಡ್ ಷಣ್ಮುಗ ದೇವ್ರದ್ದು ಏನು ಮೆಸೇಜ್ ಅಂತ ನೋಡಿಕೆ ಕಾರ್ಡ್ ಜೊತೆ ಎನರ್ಜಿ ಕನೆಕ್ಟ್ ಆಗೋಕ್ಕೆ ಓಂ ಷಣ್ಮುಗ ಅಂತ ಟೈಪ್ ಮಾಡಿ. ಲಾರ್ಡ್ ಷಣ್ಮುಗ ದೇವರು ಇವತ್ತು ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಾವ್, ಸೂಪರ್ ಮೆಸೇಜ್ ಕೊಟ್ಟಿದ್ದಾರೆ. ನೀವು ಫಸ್ಟ್ ಆಫ್ ಆಲ್ ತುಂಬ ಕನ್ಫ್ಯೂಸ್ ಮೈಂಡಲ್ಲಿ ಇರ್ತೀರಾ. ಏನೋ ಒಂದು ವಿಷಯನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಈ ಟೈಮಲ್ಲಿ ಬಂದು ನೀವು ನಿಮ್ಗನ ದೊಡ್ಡವ್ರ ಮಾತು ಸ್ವಲ್ಪ ಕೇಳಿ. ನಿಮ್ಗನ ಸೀನಿಯರ್ಸ್, ನಿಮ್ಮ ತಾಯಿ ತಂದೆ ಆಗಿರ್ಬೋದು, ನಿಮ್ಮ ಗುರುಜಿ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿದಿ ನಿಮ್ಮ ಅಕ್ಕಂದಿರಾಗಿರ್ಬೋದು, ಅಣ್ಣಂದಿರಾಗಿರ್ಬೋದು, ಖಂಡಿತ ದೊಡ್ಡವ್ರ ಮಾತು ನೀವು ಕೇಳಿ. ಅದರಲ್ಲಿ ನಿಮ್ಗೆ ಬೇಕಾಗಿರೋ ಅರ್ಥ ಸಿಗುತ್ತೆ. ನಿಮ್ಮ ಫ್ಯೂಚರ್ಗೆ ಬೇಕಾಗಿರೋ ಸೂಕ್ಷ್ಮಗಳು ನಿಮಗೆ ಸಿಗುತ್ತೆ ಅಂತ ಬರ್ತಿದೆ. ಅದು ನೀವು ತಿಳ್ಕೊಂಡು ತಾಳ್ಮೆಯಿಂದ ಕೇಳಿದ್ರೇ ನಿಮ್ಮ ಲೈಫಲ್ಲಿ ನಿಮಗೆ ನಾಲೆಜ್ ಗ್ರೋತ್ ಆಗುತ್ತೆ. ನಿಮ್ಗೊಂದು ಹೆಂಗೆ ಹೇಳೋದಂದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡೋವಂಥ ಕ್ವಶನ್ಗೆ ಆನ್ಸರ್ ಕ್ಲಿಯರಾಗಿ ಸಿಗುತ್ತೆ ಅಂತ ಬರ್ತಿದೆ. ಫಸ್ಟ್ ಆಫ್ ಆಲ್ ಮನೇಲಿರೋ ದೊಡ್ಡವ್ರ ಮಾತಾಗಲಿ, ನಿಮ್ಮ ಗುರುಜಿ ಮಾತಾಗಲಿ, ದೊಡ್ಡವ್ರು ಹೇಳೋ ಮಾತು ಕಂಪಲ್ಸರಿ ಕೇಳಿ. ಅದರಲ್ಲೇ ನಿಮಗೆ ಬೇಕಾಗಿರೋ ಸೂಕ್ಷ್ಮಗಳೆಲ್ಲ ಸಿಗುತ್ತೆ ಅಂತ ಬರ್ತಿದೆ. ಈ ಮೆಸೇಜ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನಾನು. ನೀವು ಷಣ್ಮುಗ ದೇವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ. ಖಂಡಿತ ಲಾರ್ಡ್ ಷಣ್ಮುಗ ಬಂದು ನೀವು ದೊಡ್ಡವ್ರ ಮಾತು ಕೇಳಿದರೆ ನಿಮ್ಮ ಹತ್ರಲ್ಲೇ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಅಂತ ಬಂದಿದೆ. ಖಂಡಿತ ನಿಮ್ಮ ಮನೇಲಿರೋ ದೊಡ್ಡವರಾಗಿರಲಿ, ನಿಮ್ಮ ಗುರುಜಿ ಯಾರೇ ಆಗಿರಲಿ, ನೀವು ಕೇಳಿ. ಖಂಡಿತ ನಿಮ್ಮ ಫ್ಯೂಚರ್ಗೆ ಬೇಕಾಗಿರೋ ಜ್ಞಾನ ನಿಮಗೆ ಸಿಗುತ್ತೆ ಅಂತ ಬರ್ತಿದೆ. ಈ ಮೆಸೇಜ್ ಇಷ್ಟ ಆಗಿದೆ, ನನ್ನ ಐ ಡಿ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮ್ಲಿಗೆ ಬೇಕಾಗಿದ್ದರೆ ಶೇರ್ ಮಾಡಿ. ಬಿಕಾಸ್ ನಿಮಗೆ ಈ ಮೆಸೇಜ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆನಾ? ಥ್ಯಾಂಕ್ ಯು ಷಣ್ಮುಗ ಅಂತ ಟೈಪ್ ಮಾಡಿ. ಓಕೆ ಗಾಯ್ಸ್, ಬಾಯ್.